ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈರುಳ್ಳಿ ಕರ್ನಾಟಕದಲ್ಲಿ ಈರುಳ್ಳಿ, ಉಳ್ಳಾಗಡ್ಡಿ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಸಾಮಾನ್ಯವಾಗಿ ಪ್ರೈಸ್ಗಳು ಯಾವುದೇ ದರಗಳು ಜಾಸ್ತಿ ಆದಾಗ ಅದನ್ನು ನಾವು ಮಾರ್ಕೆಟ್ ಹೀಗಿದೆ ಏನು ಮಾಡೋಕ್ಕಾಗತ್ತೆ ಅಂತ ಬಿಡ್ತಾ ಇದ್ವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 10,000 ಕೋಟಿ ರೂಪಾಯಿದ್ದು 10,000 crores ಒಂದು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅದನ್ನು ನಿರ್ಮಾಣ ಮಾಡಿ ಅದನ್ನು ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. ಯಾವಾಗ ಪ್ರೈಸ್ಗಳು ಜಾಸ್ತಿ ಆಗತ್ತೆ, ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿದೆ 2023ರಲ್ಲಿ ಎಲ್ ನೀನೋ ಇದರೆಲ್ಲರ ಪರಿಣಾಮವಾಗಿ ಸ್ವಲ್ಪ ರೇಟ್ಗಳು ಅಕ್ಕಿ, ಗೋಧಿ ಇದರದೆಲ್ಲ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಭಾರತ್ ಆಟಾ ಮತ್ತು ಭಾರತ್ ರೈಸ್ ಅಂದರೆ ಭಾರತ್ ಅಕ್ಕಿಯ ಈ ಹೆಸರಿನಲ್ಲಿ ಕೊಟ್ಟಿದ್ವಿ. ಇದರ ಜೊತೆಗೆ ಪ್ರತಿ ವರ್ಷ ನಾವು ಇದೇನೋ ಬೇಗ ಕೆಡುವಂಥ ಇಂಗ್ಲೀಷ್ದಲ್ಲಿ ಏನು ಪೆರಿಷಬಲ್ ಐಟಮ್ ಅಂತ ಹೇಳ್ತಾರೆ, ಅದು ಟೊಮೆಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಇದರದ್ದು ಪ್ರೈಸ್ ಜಾಸ್ತಿ ಆದಾಗ ಪ್ರೈಸ್ ಸ್ಟೆಬಿಲೈಸೇಷನ್ಗೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ಖರೀದಿ ಮಾಡಿಟ್ಟಿರ್ತೀವಿ. ಕೆಲವು ಸಂದರ್ಭದಲ್ಲಿ ನಾವು ನೇರವಾಗಿ ಮಾರುಕಟ್ಟೆಯಿಂದನೋ ಮಾರ್ಕೆಟ್ನಿಂದನೂ ಖರೀದಿ ಮಾಡಿದ್ವಿ, ಮಾಡಿ ಜನರಿಗೆ ಕಮ್ಮಿ ದರದಲ್ಲಿ ಕೊಟ್ಟಿದ್ವಿ. ಸೊ ಹಾಗಾಗಿ ಈ ಸರ್ತೆ ನಾವು 3 ಲಕ್ಷ ಟನ್ನನ್ನು ಖರೀದಿ ಮಾಡಿದ್ವಿ. ಈಗ ಎಲ್ಲೆಲ್ಲಿ 30 ರೂಪಾಯಿಗಿಂತ ದೇಶ ಬಹಳ ದೊಡ್ಡದಿರುವುದರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬಹಳ ವಿಸ್ತಾರವಾಗಿರೋದ್ರಿಂದ ಕೆಲವು ಕಡೆ ನಮ್ಮ ಓವರಾಲ್ ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗಿದ್ರೂ ಸಹಿತ ಕೆಲವು ಕಡೆ ರೇಟ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಮುಂಬೈದಲ್ಲಿ, ಡೆಲ್ಲಿಯಲ್ಲಿ, ಕೋಲ್ಕತ್ತಾದಲ್ಲಿ, ಅಹಮದಾಬಾದ್ದಲ್ಲಿ ಇಲ್ಲೆಲ್ಲ ಈಗ ದರ ಜಾಸ್ತಿ ಇದೆ. ಆ ದರ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲಿ 30 ರೂಪಾಯಿಗಿಂತ ಜಾಸ್ತಿ ಇದೆ ಅಲ್ಲಿ ನಾವು 24 ರೂಪಾಯಿದಲ್ಲಿ ಈ ಆಲೂಗಡ್ಡೆಯನ್ನು ಈರುಳ್ಳಿಯನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಅದರ ಜೊತೆಗೆ ನಾವು ಟೊಮೆಟೊವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಾಫೆಡ್ದವರು ಗೋಧಿ ಹಿಟ್ಟು, ಆಟ ಇದನ್ನು ಸಹಿತ ಅವರು ವ್ಯಾನ್ದಲ್ಲಿ ಸುಮಾರು 160 ವ್ಯಾನ್ಗಳಲ್ಲಿ ಬೇರೆ ಬೇರೆ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ನಾಫೆಡ್ ಮತ್ತು NCCF ತಮ್ಮ ಔಟ್ಲೆಟ್ ಮೂಲಕವೂ ಮಾಡ್ತಾರೆ, ಆನ್ಲೈನ್ ಮೂಲಕವೂ ಮಾಡ್ತಾ ಇದ್ದಾರೆ. ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಲ್ಲಿ, ಅತ್ಯಂತ ಪಾರದರ್ಶಕವಾದಂಥ ವ್ಯವಸ್ಥೆಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮೋದಿ ಸರ್ಕಾರ ದೇವರ ಭರವಸೆ ಮೇಲೆ, ಹಿಂದಿಯೊಳಗೆ ಭಗವಾನ್ ಭರವಸೆ ಅಂತ ಹೇಳ್ತಾರಲ್ಲ, ಬಿಡ್ತಾ ಇಲ್ಲ. ರೈತರಿಗೆ ತೊಂದರೆ ಆದಾಗ ನಾವು ಇಂಟರ್ವ್ಯೂನ್ ಆಗ್ತಾ ಇದ್ದೀವಿ. ಯಾವಾಗ ಸಾಮಾನ್ಯ ಜನರಿಗೆ, ರೈತರಲ್ಲದ ಸಾಮಾನ್ಯ ಜನರಿಗೆ ತೊಂದರೆ ಆದಾಗ ಆವಾಗೂ ಭಾರತ ಸರ್ಕಾರ ಜನರ ಕಾಳಜಿಯನ್ನು ಮಾಡಿ ಇಂಟರ್ವ್ಯೂನ್ ಆಗುವಂಥ ಕೆಲಸವನ್ನು ಮಾಡಿದೆ. ಇನ್ನು ಇದರ ಜೊತೆಗೆ ಇನ್ನೊಂದು ಸಂಗತಿ ಅಂದರೆ ನಮ್ಮದು ಹಣದುಬ್ಬರ, ಇನ್ಫ್ಲೇಷನ್, ಇಟ್ ಈಸ್ ಆಲ್ವೇಸ್ ಲೋಯೆಸ್ಟ್. ನೀವು ಹಿಂದಿನ ಸರ್ಕಾರದ ಯಾವುದೇ ಸಂದರ್ಭದಲ್ಲಿ ಹೋಲಿಸಿದರೆ ನಾವು 11 ವರ್ಷಗಳ ಕಾಲ ಕಂಟಿನ್ಯೂಸ್ಲಿ ವಿ ಆರ್ ದೇರ್ ಇನ್ ಪವರ್ ಫಾರ್ 11 years. ಆಲ್ ದಿ 11 years, ಈ ಎಲ್ಲ 11 ವರ್ಷಗಳಲ್ಲಿ ಎವರೇಜ್ ಈಸ್ 5.5. ಅದರ್ವೈಸ್ ಇಟ್ ಈಸ್ ಆಲ್ಮೋಸ್ಟ್ ವೆರಿ ವೆರಿ ಸ್ಟೇಬಲ್. ಅದು 5.5 ಎವರೇಜ್ ಯಾಕೆ ಬಂದಿದೆ ಅಂತಂದರೆ ಕೋವಿಡ್ 2-3 ವರ್ಷ ನಮಗೆ ಸ್ವಲ್ಪ ತೊಂದರೆ ಆಯಿತು, ಎಲ್ ನೀನೋ ಮತ್ತು ಕೋವಿಡ್. ಅದರ್ವೈಸ್ ಭಾಳ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಭಾಳ ಅತ್ಯುತ್ತಮವಾಗಿ ಇದನ್ನು ನಾವು ಮಾಡ್ಕೊಂಡ್ಬಂದೀವಿ. ಈಗ ಅಟ್ ಪ್ರೆಸೆಂಟ್ ರಿಟೇಲ್ ಇನ್ಫ್ಲೇಷನ್ ರೇಟು, ಚಿಲ್ಲರೆ ಹಣದುಬ್ಬರ ದರ ಇದು 1.55% ಇದೆ. 2017ರ ನಂತರ ಇದು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಸೊ ಹಾಗಾಗಿ ಈಗ ಒಟ್ಟಾರೆ ಎಲ್ಲ ನಮ್ಮ ಫುಡ್ ಐಟಮ್ಗಳು ಕಮ್ಮಿ ಆಗಿದೆ. ಇದರ ಜೊತೆಗೆ ನಿನ್ನೆ ಪ್ರಧಾನಮಂತ್ರಿಗಳು ನಿರ್ದೇಶನದಲ್ಲಿ GST ರಿಫಾರ್ಮ್ 2017ರಲ್ಲಿ GSTಯನ್ನು ನಾವು ತಂದ್ವಿ. GST ತಂದಾಗ ನಿಮಗೆ ಗೊತ್ತಿದೆ, ಭಾಳಷ್ಟು ಜನ ವಿರೋಧ ಮಾಡಿದರು. ಆದರೆ ಈಗ ಅದು ಸ್ಟೆಬಿಲೈಸ್ ಆಗಿದೆ. 4 ಹಂತದ GST ಇದ್ದು ಅದನ್ನು 2 ಹಂತದ GSTಗೆ ನಾವು ತಂದಿದ್ದೇವೆ. ಮತ್ತು ಇದರಲ್ಲಿ ನಮ್ಮದು GDP ಗ್ರೋತು ಕೂಡ ಜಗತ್ತಿನಲ್ಲೇ ಅತಿ ಹೆಚ್ಚಾಗಿದೆ. ದ ಹೈಯೆಸ್ಟ್ ಎವರ್ ಗ್ರೋತ್ as far as
GDP is concerned, and we are fastest growing economy. ಸೊ ಇದರ ಜೊತೆಗೆ ನಾವು ಬಹಳಷ್ಟು ಸಂಗತಿಗಳದ್ದು ವಿಶೇಷವಾಗಿ ಜನಸಾಮಾನ್ಯರಿಗೆ ಇನ್ಫ್ಲೇಷನ್ ಕಮ್ಮಿ ಇರುವುದರ ಜೊತೆಗೆ ಈ GST ಕಮ್ಮಿ ಮಾಡೋದು ಫುಡ್ ಪ್ರಾಡಕ್ಟ್ಗಳಲ್ಲಿ ಆಹಾರಕ್ಕೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಲ್ಲಿ ಅದು 0 ಇದೆ, 0 ಇದೆ, ಇಲ್ಲ 5% ಇದೆ. ಸೊ ದಿಸ್ ಈಸ್ ದಿ ಬಿಗ್ಗೆಸ್ಟ್ ಗಿಫ್ಟ್ ಫೆಸ್ಟಿವಲ್ ಸದನದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಉಡುಗೊರೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಫಾರ್ಮರ್ಸ್ಗಳು, ನಮ್ಮ ರೈತರಿಗೆ ಟ್ರ್ಯಾಕ್ಟರು, ಫರ್ಟಿಲೈಸರ್ಸು, ಸೋಲಾರ್ ಪಂಪ್ಸು, ಡ್ರಿಪ್ ಇರಿಗೇಷನ್ನು ಇದು 12%ದಿಂದ 5% ಮಾಡಿದ್ದಾರೆ. ಮತ್ತು ಕಮ್ಮಿ ಮಾಡಿರುವಂಥದ್ದು ರಿನ್ಯೂಯಬಲ್ದಲ್ಲಿ EV ಸ್ಪರ್ಸು, ಮ್ಯಾನುಫ್ಯಾಕ್ಚರಿಂಗು ಮತ್ತು RE ಕಂಪೋನೆಂಟ್ ಎನ್ಕರೇಜ್ ಇದರಲ್ಲಿ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಚೀಪರ್ ಹೌಸ್ ಹೋಲ್ಡ್ ಅಪ್ಲಯನ್ಸ್, ಮಿಕ್ಸರ್ಸು, ವಾಷಿಂಗ್ ಮಷಿನ್ಸು, ಫ್ಯಾನ್ಸು, ಸ್ಟವ್ಸು, ಕುಕ್ಕರ್ಸು ಇದರಲ್ಲಿ 0%, ಲೋವರ್ GST ಆನ್ ಡೈಲಿ ಎಸೆನ್ಷಿಯಲ್ಲು, ಈ ಥರದ್ದು. ಮತ್ತು ನಮ್ಮ ರಿನ್ಯೂಯಬಲ್ ಎನರ್ಜಿಯಲ್ಲಿ ಸಹಿತ ಭಾಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಸೊ ನಾನು ಪ್ರಧಾನಮಂತ್ರಿಗಳ ಅದರದ್ದು ಎಲ್ಲ ಡೀಟೇಲ್ಸನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆನರಬಲ್ ಪ್ರೈಮ್ ಮಿನಿಸ್ಟರ್. 30 rupees. And quantity? Quantity not an issue. Always identified 4 cities. No? At present 4 cities. I am repeatedly making this clarification. At present 4 cities. It depends. If there is a hike in the price, we will send it to the other cities also. We will expand it to the other cities also. If it is not so, we will disperse it wherever there is a higher prices. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.